ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಸಮಾಧಾನವು ಕೃಪೆಯು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನು ಹೇರಳವಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದಲ್ಲಿ ನಾವು ಈ ತಿಂಗಳು ಯೇಸುಕ್ರಿಸ್ತನ ಶಿಲುಬೆ ಶ್ರಮೆ ಕುರಿತು ಧ್ಯಾನಿಸುತ್ತಿದ್ದೇವೆ. ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 38, 13, 14. ಕೀರ್ತನೆಗಳು 38, 13, 14. ನಾನಂತೂ ಕಿವುಡನಂತೆ ಕೇಳದವನಾಗಿದ್ದೇನೆ, ಮೂಕನಂತೆ ಬಾಯಿ ತೆರೆಯುವುದೇ ಇಲ್ಲ. ನಾನು ಕಿವಿ ಕೇಳಿಸದವನಂತೆಯೂ ಪ್ರತ್ಯುತ್ತರ ಕೊಡಲಾರದವನಂತೆಯೂ ಆದೆನು. ಇದರೊಂದಿಗೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯ 26, 63ನೇ ವಚನದ ಮೊದಲನೇ ಮಾತು. ಆದರೆ ಯೇಸು ಸುಮ್ಮನಿದ್ದನು. ಈ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸಿ ಆತನು ತಾನೇ ನಮಗೆ ಬೋಧಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ದೇವರು ನಮ್ಮನ್ನು ಬಲಪಡಿಸಿ ಯೇಸುಕ್ರಿಸ್ತನ ಕುರಿತಾಗಿಯೂ ಆತನ ಶಿಲುಬೆ ಶ್ರಮೆಯ ಕುರಿತಾಗಿಯೂ ಅದರಿಂದ ದೇವರು ನಮಗಾಗಿ ಏನನ್ನು ಸಾಧಿಸಿದ ಎನ್ನುವಂಥದ್ದು, ಆತನ ಯೋಜನೆ ಏನು ಅನ್ನುವಂಥದ್ದನ್ನು ಕರ್ತ ನಮಗೆ ತಿಳಿಪಡಿಸಲಿ. ಈ ದಿನ ನಾವು ಓದಿದ ಈ ದೇವರ ವಾಕ್ಯದ ಭಾಗ, ಈ ಕೀರ್ತನೆ 38ರಲ್ಲಿ ನಾವು ಓದಿದಂಥ ವಚನ, ಅದು ನಾನು ಫಸ್ಟ್ ಪರ್ಸನ್ನಲ್ಲಿ ಅದು ಮಾತನಾಡ್ತದೆ. ನಾನಂತೂ ನಾನು ಅಂದರೆ ಯೇಸು ಕ್ರಿಸ್ತ ಇಲ್ಲಿ ನಾನು ಎಂಬುದಾಗಿ ಹೇಳಿದ್ರಿಂದ ಈ ಕೀರ್ತನೆ ಬರೆದದ್ದು ದಾವೀದ. ಆದರೆ ಇಲ್ಲಿ ಎಲ್ಲ ಮಾತುಗಳನ್ನು ನಾವು ಗಂಭೀರವಾಗಿ ಗಮನಿಸ್ತಾ ಬಂದರೆ, ಇವುಗಳಲ್ಲಿ ಕೆಲವು ಸಂದರ್ಭಗಳನ್ನ ಗಮನಿಸಿದರೆ, ಒಂದು ವೇಳೆ ದಾವೀದ ಈ ವಿಧವಾಗಿ ಬಾಧಪಟ್ಟದ್ದು ನಮಗೆ ಆತನ ಚರಿತ್ರೆಯಲ್ಲಿ ಕಾಣುವುದಿಲ್ಲ. ಆದರೆ ಪೇತ್ರನ ಪತ್ರಿಕೆಯಲ್ಲಿ ಬರೆದ ಹಾಗೆ, ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. 1 ಪೇತ್ರ 1:11ರಲ್ಲಿ, ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಹಾಗಾದರೆ ಈ ವಾಕ್ಯದಲ್ಲಿ ನಮಗೆ ಅರ್ಥವಾಗುವಂಥದ್ದು, ಹಳೆಯ ಕಾಲದ ಭಕ್ತರಲ್ಲಿ, ಅಂದರೆ ಮುಖ್ಯವಾಗಿ ಪ್ರವಾದಿಗಳಲ್ಲಿ ಕ್ರಿಸ್ತನ ಆತ್ಮನು ನುಡಿದಿದ್ದಾನೆ. ಅಂದರೆ ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಕ್ರಿಸ್ತನಿಗೆ ಇರುವಂಥ ಪ್ರಭಾವವನ್ನು ಅವರುಗಳ ಮುಖಾಂತರ ಆತನು ಮಾತನಾಡಿದ್ದಾನೆ. ಹಾಗಾಗಿ ನಾವು ಈಗ ದಾವಿದನ ಕೀರ್ತನೆ 38, ಕೀರ್ತನೆಗಳಲ್ಲಿ 38ನೇ ಅಧ್ಯಾಯ, ಅದು ದಾವಿದನ ಕೀರ್ತನೆ. ಇದರಲ್ಲಿ ದಾವಿದನೆಂದನು ಬರೆಯುವಾಗ, ಆತನು ನಾನು ಎಂಬುದಾಗಿ ಬರೆಯುವಾಗ, ಅದು ಆತನೊಳಗಿದ್ದ ಕ್ರಿಸ್ತನ ಆತ್ಮ, ಅದು ಆತನೊಳಗಿದ್ದ ಕ್ರಿಸ್ತನು. ಆತನು ಮುಂದಾಗಿ ಅದನ್ನು ಮಾತನಾಡ್ತಿದ್ದಾನೆ. ಹೆಚ್ಚು ಕಡಿಮೆ ದಾವೀದನಿಂದ ಕ್ರಿಸ್ತನಿಗೆ 1000 ವರ್ಷದ ಅಂತರವಿದೆ. ಅಷ್ಟು ದೂರಕ್ಕೆ ಕ್ರಿಸ್ತನಿಗೆ ಸಂಭವಿಸಲಿಕ್ಕಿರುವಂಥ ಬಾಧೆಗಳನ್ನು ದಾವೀದನೊಳಗಿಂದ ಕ್ರಿಸ್ತನ ಆತ್ಮನ ನುಡಿದಿದ್ದಾನೆ. ಅದರಲ್ಲಿ ಈಗ ಆತನು ಇಲ್ಲಿ ಈ ದಿನ ಓದಿ ಕೇಳಿದ ವಾಕ್ಯ ಭಾಗದಲ್ಲಿ, ನಾನಂತೂ ಕಿವುಡನಂತೆ ಕೇಳದವನಾಗಿದ್ದೇನೆ, ಮೂಕನಂತೆ ಬಾಯಿ ತೆರೆಯುವುದೇ ಇಲ್ಲ. ನಾನು ಕಿವಿ ಕೇಳಿಸದವನಂತೆಯೂ ಪ್ರತ್ಯುತ್ತರ ಕೊಡಲಾರದವನಂತೆಯೂ ಆದನು. ತಿರುಗಿ ನಾವು 39ನೇ ಅಧ್ಯಾಯದ 2ನೇ ವಚನಕ್ಕೆ ಬಂದರೆ, ನಾನು ಮೌನವಾಗಿದ್ದೆನು, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು, ಆದರೆ ನನ್ನ ಸಂಕಟವು ಹೆಚ್ಚಿತು. ಇದು ಸಹ ಕ್ರಿಸ್ತನ ನುಡಿಗಳೇ. ದಾವಿದನ ಕೀರ್ತನೆ ಆಗಿದ್ರು, ದಾವಿದನು ಬರೆದದಾದರೂ ಇಲ್ಲಿಯ ಮಾತುಗಳು ಮತ್ತು ಕ್ರಿಸ್ತನದು. ಇಲ್ಲಿ ಆತನು ಯೇಸುವಿಗೆ ಈ ಶ್ರಮೆಯ ಸಂದರ್ಭದಲ್ಲಿ ಆತನ ನ್ಯಾಯ ತೀರ್ಪುಗಳಾಗಿ ಆತನ ಮೇಲೆ ಅನೇಕ ದೋಷಾರೋಪಣೆಗಳನ್ನ ಜನರು ಸುಳ್ಳಾಗಿ ಹೊರಿಸುವಾಗ, ಆತನಿಗೆ ಶಿಕ್ಷೆ ವಿಧಿಸುವಾಗ, ಆತನಿಗೆ ನಾನಾ ವಿಧವಾಗಿ ಅವರು ಹಿಂಸಿಸುವಾಗ ಆತನು ಮೌನವಾಗಿ ಇದ್ದನೆಂಬುದಾಗಿಯೂ ಒಳ್ಳೆಯದನ್ನು ಸಹ ಆಡದೆ ಸುಮ್ಮನಿದ್ದೆ ಅಂತ ಹೇಳ್ತಾನೆ. ಆಗ ಆತನ ಸಂಕಟವು ಹೆಚ್ಚಿತೆಂಬುದಾಗಿ ಬರೀತಾನೆ. ಇದೇ 39ನೆಯ ಕೀರ್ತನೆಯ 9ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಬರ್ತದೆ, ನೀನೇ ಇದನ್ನು ಬರಮಾಡಿದ್ದರಿಂದ ನಾನು ಏನೂ ಹೇಳದೆ ಮೌನವಾಗಿರುವೆನು.
ಅಂದರೆ ತಂದೆಯಾದ ದೇವರೇ ಇದನ್ನೆಲ್ಲ ಅನುಮತಿಸಿದ್ರಿಂದ ಈಗ ಆತನ ಮಗನು ಯೇಸು ಕ್ರಿಸ್ತನು ಆತನು ಏನು ಹೇಳದೆ ಮೌನವಾಗಿದ್ದೇ ಎಂಬುದಾಗಿ ಆತನು ಅಲ್ಲಿ ಸ್ಪಷ್ಟೀಕರಿಸ್ತಾನೆ. ಈಗಾಗಲೇ ನಾವು ಏಷಾಯ 53ನೇ ಅಧ್ಯಾಯದ 7ನೇ ವಚನದಲ್ಲಿ ಆತನು ಯಾವ ವಿಧದಲ್ಲಿ ಮೌನವಾಗಿದ್ದ ಎಂಬುದನ್ನು ಈಗಾಗಲೇ ನಾವು ನೆನ್ನೆ ದಿವಸದಲ್ಲಿ ನೋಡಿದ್ದೇವೆ. ಈ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ತಿಕರು ಯೇಸು ಕ್ರಿಸ್ತನಿಗಾದ ನ್ಯಾಯ ವಿಚಾರಣೆ ಅಲ್ಲಿ ಆತನಿ ತಾಳಿದ್ದ ಮೌನವನ್ನು ಅನೇಕ ವಿಧದಲ್ಲಿ ನಾನಾ ಸಂದರ್ಭಗಳಲ್ಲಿ ಅವರು ತಪ್ಪದೆ ಬರೀತಾರೆ. ಇಲ್ಲಿ ಮತ್ತಾಯ 26ನೇ ಅಧ್ಯಾಯದ 63ನೇ ವಚನದ ಆರಂಭದ ಮಾತು ಆತನು ಹೀಗೆ ಬರೀತಾರೆ, ಆದರೆ ಯೇಸು ಸುಮ್ಮನಿದ್ದನು. ಕಾರಣ ಅದರ ಹಿಂದಿನ ವಚನಗಳನ್ನ ಓದುವಾಗ ಮಹಾಯಾಜಕರು, ಹಿರಿಸಭೆಯವರು ಯೇಸುವನ್ನ ಕೊಲ್ಲಿಸ್ಬೇಕಂತೇಳಿ ಅನೇಕ ಸುಳ್ಳು ಸಾಕ್ಷಿಗಳನ್ನ ಹುಡುಕ್ತಾರೆ, ಅಥವಾ ಅನೇಕ ಜನರು ಮುಂದೆ ಬಂದು ಯೇಸುವಿನ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳಬೇಕೆಂಬುದಾಗಿ ಅವ್ರನ್ನ ಬೆಂಬಲಿಸ್ತಾರೆ. ಮೋಶೆ ಧರ್ಮಶಾಸ್ತ್ರದಲ್ಲಿ ದಶಾಜ್ಞೆಗಳಲ್ಲಿ ಒಂದು ಸ್ಪಷ್ಟವಾದ ಕಟ್ಟಳೆ ಅಥವಾ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಲೇಬಾರದು. ಆದರೆ ಈ ಧರ್ಮಶಾಸ್ತ್ರವನ್ನು ಜನರಿಗೆ ಬೋಧಿಸೋದಕ್ಕಾಗಿ, ಅದು ನೆರವೇರಿಸೋದಕ್ಕಾಗಿರುವಂತಹ ಮಹಾಯಾಜಕರ ಜನರು ಸುಳ್ಳು ಸಾಕ್ಷಿ ಹೇಳುವಂತೆ ಅವರನ್ನ ಒಡಂಬಡಿಸ್ತಾರೆ, ಪ್ರೇರೇಪಿಸ್ತಾರೆ. ಆದರೆ ಅಲ್ಲಿ ಬರೆದ 59 ಆದರೆ ಬಹುಮಂದಿ, ಮತ್ತಾಯ 26:59 ವಚನದ ಕೊನೆ ಭಾಗದಲ್ಲಿ ಬರ್ತದೆ, ಆದರೆ ಬಹುಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ. ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಆರೋಪ ಮಾಡಲಿಕ್ಕೆ ಏನೂ ಸಿಕ್ಕಲಿಲ್ಲ ಎಂಬುದಾಗಿ ಬರ್ತದೆ. ನಂತರ ನಾನಾ ವಿಧವಾಗಿ ಅಲ್ಲಿ ಪ್ರಯತ್ನಿಸ್ತಾರೆ. ಆಗ ಮಹಾಯಾಜಕ ಆತನಿಗೆ ಪ್ರಶ್ನೆ ಕೇಳ್ತಾನೆ, ನೀನೇನು ಉತ್ತರ ಕೊಡುವುದಿಲ್ಲವೋ? 62ನೇ ವಚನ. ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು. 63ನೇ ವಚನ ಹೇಳ್ತದೆ, ಆದರೆ ಯೇಸು ಸುಮ್ಮನಿದ್ದನು. ಎಲ್ಲ ಭಾಗದಲ್ಲಿ ನಾವು ಗಮನಿಸತಕ್ಕ ವಿಷಯ, ಯೇಸು ಆತನು ತನ್ನ ಬಾಯನ್ನ ಕಾದುಕೊಳ್ತಾನೆ. ತನ್ನ ಬಾಯಿಂದ ಯಾವುದೇ ಪಾಪ ಉಂಟಾಗದಂತೆ ಆತನು ತನ್ನನ್ನು ಕಾದುಕೊಳ್ತಾನೆ. ತನ್ನ ಬಾಯನ್ನ, ತನ್ನ ನಾಲಿಗೆಯನ್ನ, ತನ್ನ ತುಟಿಯನ್ನ ಆತನು ಕಾದುಕೊಳ್ತಾನೆ. ಮತ್ತು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಯೇಸುಕ್ರಿಸ್ತನ ಕುರಿತಾಗಿ ಇರುವಂತಹ ಅನೇಕ ಪ್ರವಾದನೆಗಳಲ್ಲಿ ಒಂದು ಮಾತು ಹೀಗೆ ಬರ್ತದೆ. ಯೆಶಾಯ 42:19 ವಚನದಲ್ಲಿ ಹೀಗೆ ಬರ್ತದೆ, ನನ್ನ ಸೇವಕನ ಹೊರತು ಯಾರು ಕುರುಡರು, ನಾನು ಕಳಿಸುವ ದೂತನಂತೆ ಯಾರು ಕಿವುಡರು, ನನ್ನ ಭಕ್ತನ ಹಾಗೆ ಯಾರು ಕುರುಡರು, ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು. ಮತ್ತು ಆತನ ಕುರಿತು ಬರ್ತದೆ, ನೀನು ಬಹು ವಿಷಯಗಳನ್ನು ಕಂಡಿದ್ದರೂ ನಿನಗೆ ಗಮನವಿಲ್ಲ, ಇವನ ಕಿವಿ ತೆರೆದಿದ್ದರೂ ಕೇಳನು. ಅಂದ್ರೆ ಈತನು ನಾನಾ ಸಂಗತಿಗಳನ್ನ ಗ್ರಹಿಸಿದ್ದರೂ ಮೌನವಾಗಿರ್ತಾನೆ. ಯಾವ ವಿಧದಲ್ಲಿ? ಒಬ್ಬ ಕುರುಡನಿರುವ ವಿಧದಲ್ಲಿ ಅಥವಾ ಒಬ್ಬ ಕಿವುಡನಿರುವ ವಿಧದಲ್ಲಿ. ಹಾಗಾಗಿ ಬರ್ತದೆ, ನಾನು ಕಳಿಸುವ ದೂತನಂತೆ ಯಾರು ಕಿವುಡರು. ದೇವರಿಂದ ಕಳಿಸಲ್ಪಟ್ಟ ಯೇಸು ಕ್ರಿಸ್ತನು, ತಂದೆಯಾದ ದೇವರಿಂದ ಕಳಿಸಲ್ಪಟ್ಟ ದೇವರ ಮಗನಾದ ಯೇಸು ಕ್ರಿಸ್ತನು, ಆತನ ಕುರಿತು ತಂದೆಯಾದ ದೇವರು ಹೇಳಿದ ಮಾತು, ನಾನು ಕಳಿಸುವ ದೂತನಂತೆ ಯಾರು ಕಿವುಡರು. ಹಾಗಾದ್ರೆ ಆತನು ಭಯಂಕರವಾದ ಮೌನ ತಾಳಿದ ಯೇಸು ಕ್ರಿಸ್ತನು. ಹಾಗಾದ್ರೆ ಇದರಿಂದ ಆದದ್ದೇನು? ಯೇಸು ಕ್ರಿಸ್ತನಿಗೆ ಅತಿ ಆಪ್ತ ಶಿಷ್ಯ ಪೇತ್ರ, ಯೇಸುವಿನೊಂದಿಗೆ ಇದ್ದವನು. ಆ ಯೇಸು ಕ್ರಿಸ್ತನ ನ್ಯಾಯ ವಿಚಾರಣೆ ಸಂದರ್ಭದಲ್ಲಿಯೂ ಸಹ ಈಗಾಗಲೇ ನಾವು ಓದಿದ ಮತ್ತಾಯ 26ನೇ ಅಧ್ಯಾಯದಲ್ಲಿ ಯೇಸುಗೆ ನ್ಯಾಯ ವಿಚಾರಣೆ ಆಗುವಾಗ ಅಲ್ಲಿ ಪೇತ್ರ ಇದ್ದದನ್ನ ಅಲ್ಲಿ ಹಿಂದಿನ ಒಂದು ವಚನ ಅಲ್ಲಿ ಅದನ್ನು ತೋರಿಸ್ತದೆ. ಮತ್ತಾಯನು ಬರೆದ ಸುವಾರ್ತೆಯ 26ನೇ ಅಧ್ಯಾಯದ 58ನೇ ವಚನದಲ್ಲಿ ಹೇಳ್ತದೆ, ಅಲ್ಲಿ ಶಾಸ್ತ್ರಿಗಳು ಹಿರಿಯರು ಕೂಡಿ ಬಂದಿದ್ದರು, ಪೇತ್ರನಾದರೂ ದೂರದಿಂದ ಆತನ ಹಿಂದೆ ಹೋಗುತ್ತಾ. ಹಾಗಾದ್ರೆ ಯೇಸುವಿಗೆ ಇಷ್ಟೆಲ್ಲ ನ್ಯಾಯ ವಿಚಾರಣೆಗಳು, ಸಂಕಟಗಳು ಆರಂಭವಾದಾಗ ದೂರದಿಂದ ಪೇತ್ರ ನೋಡ್ತಲೇ ಇರ್ತಾನೆ. ಆ ಪೇತ್ರ ಮುಂದೆ ತಾನು ಪತ್ರಿಕೆ ಬರೆಯುವಾಗ ಆತನು ಬರೀತಾನೆ, ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಚನದಲ್ಲಿ ಆತನು ಬರೀತಾನೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ,
ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಯೇಸು ಮೌನವಾಗಿದ್ದ ಎಂಬುದನ್ನು ಅವರೆಲ್ಲರೂ ಬರೆಯುವಾಗ, ಯೇಸು ಮೌನವಾಗಿರುವಾಗ ಆತನು ಏನು ತಾನೇ ಮಾಡಿದೆ ಎಂಬುದನ್ನು ಆತನ ಆಪ್ತ ಶಿಷ್ಯ ಪೇತ್ರ ಬರೀತಾರೆ. ಮತ್ತೊಮ್ಮೆ ಓದಿ ನೋಡೋಣ. ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಆತನು ಮೌನವಾಗಿದ್ದರಿಂದ, ಆತನು ದುಡುಕಿ ಏನನ್ನು ಮಾತನಾಡದೆ ಇದ್ದದರಿಂದ ಆತನು ಯಾವ ಪಾಪ ಮಾಡಲಿಲ್ಲ. ನಂತರದಲ್ಲಿ ಬರ್ತದೆ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಅವನನ್ನು ದೂಷಿಸಲಿಕ್ಕೆ ಸಾಧ್ಯವಾಗುವಂತೆ, ಆತನು ದೋಷಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗುವಂತ ಯಾವುದೇ ಆತನ ಬಾಯಿಯ ಮಾತುಗಳಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. 23ನೇ ವಚನ ಮತ್ತೆ ಬರೀತದೆ, ಆತನು ಮೌನವಾಗಿದ್ದರಿಂದ ಆತನು ಏನ್ ಮಾಡಲಿಲ್ವಂತೆ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಯಾರನ್ನೂ ಆತನು ಬೈಯಲೇ ಇಲ್ಲ. ಆತನ ಬಾಯಿ ಇದರ ನಿಮಿತ್ತ ಹೊಲಸಾಗಲೇ ಇಲ್ಲ. ನಂತರದಲ್ಲಿ ಬರ್ತದೆ, ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ, ಯಾರನ್ನಾಗ್ಲಿ ಯಾಕೆ ಹೀಗೆ ಮಾಡ್ತೀರನು ಅಂತ ಪ್ರಶ್ನೆ ಕೇಳಲೇ ಇಲ್ಲ. ಮುಖಕ್ಕೆ ಗುದ್ದಿದ್ರೆ ಆತನು ತನ್ನ ಮುಖ ಕೊಟ್ಟ. ಒಂದು ಕೆನೆ ಕೊಟ್ರೆ ಒಂದು ಕೆನೆಗೆ ಹೊಡೆದ್ರೆ ಮತ್ತೊಂದು ಕೆನೆ ಕೊಡ್ರೆ ಎಂಬುದಾಗಿ ಹೇಳಿದ ಆತನ ಮುಖಕ್ಕೆ ಗುದ್ದುವಾಗ ಸುಮ್ಮನೆ ಅದನ್ನು ಬಿಟ್ಟುಕೊಟ್ಟ. ಗಡ್ಡ ಕೀಳುವಾಗ ಸುಮ್ಮನೆ ಬಿಟ್ಟುಕೊಟ್ಟ. ಆತನ ತಲೆಗೆ ಮುಳ್ಳಿನ ಕಿರೀಟ ತಂದಿಡುವಾಗ ತಲೆಯನ್ನು ಕೊಟ್ಟ. ಮುಳ್ಳಿನ ಕಿರೀಟ ಇಟ್ಟ ತಲೆಗೆ ಬೆತ್ತದಿಂದ ಹೊಡೆಯುವಾಗ ಅದನ್ನು ಸಹಿಸಿಕೊಂಡ. ಬೆನ್ನಿಗೆ ಪ್ರೀತ ಚಡಿಪೆಟ್ಟುಗಳನ್ನ ಹೊಡೆಯುವಾಗ, ಕೊರಡೆಗಳಿಂದ ಹೊಡೆಯುವಾಗ ಮೌನವಾಗಿದ್ದ. ಭಾರವಾದ ಶಿಲುಬೆ ಹೊರಿಸಿದಾಗ ಮೌನವಾಗಿದ್ದ. ಆತನನ್ನು ಅನೇಕರು ಹೆದರಿಸಿ ದೂಷಿಸ್ತಾ, ಬೈಯುತ್ತಾ, ಗೇಲಿ ಮಾಡ್ತಾ, ಆತನ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನ ಹಾಕುವಾಗ, ಅನೇಕ ವಿಧದಲ್ಲಿ ಅವಮಾನ ಪಡಿಸುವಾಗ ಆತನು ಯಾರನ್ನು ಬೆದರಿಸಲಿಲ್ಲ ಎಂಬುದಾಗಿ ಬರೆದದೆ. ಸರ್ವವನ್ನು ಸೃಷ್ಟಿಸಿದ ದೇವರು, ಸಕಲ ಕೊಡೆಯನಾದ ದೇವರು, ಆತನಿಗೆ ಮಾಡಲಿಕ್ಕೆ ಎಲ್ಲಾ ವಿಧದ ಅಧಿಕಾರವಿದ್ದರೂ ಆತನು ಏನೂ ಮಾಡಲಿಲ್ಲ. ಆದರೆ ಬದಲಾಗಿ ಆತನು ಇನ್ನೊಂದನ್ನು ಗಂಭೀರವಾಗಿ ಮಾಡಿದ್ದಾನೆ. ಮೌನವಾಗಿರುವಾಗ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಇದು ನಮಗೆ ದೊಡ್ಡ ಪಾಠ. ನಿಷ್ಕಾರಣವಾಗಿ ಜನರು ಇಲ್ಲಿ ವರ್ತಿಸುವಾಗ ಯೇಸುಕ್ರಿಸ್ತನು ಆತನು ನಮಗೆ ಒಂದು ಮಾದರಿ ತೋರಿಸ್ತಾನೆ. ನ್ಯಾಯವಾಗಿ ತೀರ್ಪು ಮಾಡುವ ಪರಲೋಕದ ದೇವರಿದ್ದಾನೆ, ನ್ಯಾಯವಾಗಿ ತೀರ್ಪು ಕೊಡುವ ಪರಲೋಕದ ತಂದೆ ಇದ್ದಾನೆ. ಆತನು ತನ್ನ ಕಾರ್ಯವನ್ನು ಒಪ್ಪಿಸಿಕೊಟ್ಟ ಹಾಗೆ ಆತನು ನಮಗೂ ಇಲ್ಲಿ ತೋರಿಸಿಕೊಡ್ತಿರುವಂಥ ವಿಷಯ. ಹಾಗಾದ್ರೆ ನಾವು ಅದನ್ನೇ ಮಾಡಬೇಕು. ಅನೇಕರು ನಮಗೆ ವಿರುದ್ಧವಾಗಿ ಎದ್ದು ಕಾರಣವಿಲ್ಲದೆ ನಮ್ಮ ಎಲ್ಲೆಯೊಳಗೆ ಅವರು ಸಮಸ್ಯೆಗಳನ್ನ ತರುವಾಗ, ಅವರಿಗೂ ನಮಗೂ ಆ ವಿಷಯಗಳಲ್ಲಿ ಯಾವ ಸಂಬಂಧವಿಲ್ಲದಿದ್ರೂ ಮೂಗು ತೂರಿಸಿ ಸಮಸ್ಯೆಗಳನ್ನ ತರುವಾಗ, ಸಮಸ್ಯೆಗಳನ್ನ ಹುಟ್ಟು ಹಾಕಿ ನಮಗೆ ಅನ್ಯಾಯ ಮಾಡಿ ತಮ್ಮದೇ ನ್ಯಾಯವನ್ನು ಮಾತನಾಡುವಾಗ, ನಮ್ಮ ಆಸ್ತಿಪಾಸ್ತಿಗಳನ್ನ ದೋಚುವಂತ ಪ್ರಯತ್ನ ಮಾಡಿ ನಮ್ಮ ಮೇಲೆ ಅವರೇ ಕೇಸ್ ಹಾಕುವಾಗ ಅನೇಕರಿಂದ ವೇದನೆಯಲ್ಲಿದ್ದಾರೆ. ಯೇಸು ಕ್ರಿಸ್ತನು ಮಾಡಿದ್ದನ್ನೇ ಮಾಡೋಣ. ಆತನು ಮಾಡಿದ್ದೇನು? ನ್ಯಾಯವಾಗಿ ತೀರ್ಪು ಕೊಡುವ ದೇವರಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದ. ಮೌನವಾಗಿದ್ದು ಪ್ರೇರಿದಿನ ಅನೇಕ ದುರ್ಜನರ, ದುಷ್ಟರ, ಸ್ವೇಚ್ಛಾಚಾರಿಗಳ, ಸ್ವಾರ್ಥಿಗಳ ದೌರ್ಜನ್ಯಕ್ಕೆ ಒಳಗಾಗಿ ಅವನ ಎದುರಿಸಲಾರದ ಸ್ಥಿತಿಯಲ್ಲಿ ಮೌನವಾಗಿ ಬಿಟ್ಟಿದ್ದಾರೆ. ಹಾಗಾದರೆ ಅಂಥವರಾದ ಜನರು ಮಾಡಬೇಕಾದದ್ದೇನು? ನ್ಯಾಯವಾಗಿ ತೀರ್ಪು ಕೊಡುವ ದೇವರಿದ್ದಾನೆ, ಆತನಿಗೆ ನಮ್ಮ ಕಾರ್ಯವನ್ನು ಒಪ್ಪಿಸಬೇಕು. ಒಂದಲ್ಲ ಒಂದು ದಿವಸ ಆತನು ನ್ಯಾಯ ಒದಗಿಸುತ್ತಾನೆ. ಸತ್ತು ಸಮಾಧಿಯಾದ ಯೇಸು 3ನೇ ದಿವಸದಲ್ಲಿ ಆತನನ್ನು ಆ ದೇವರು ಜೀವಂತನಾಗಿ ಎಬ್ಬಿಸಿದ. ಆತನನ್ನು 40ನೇ ದಿವಸಕ್ಕೆ ದಿವ್ಯಾರೋಹಣವಾಗುವಾಗೆ ಪರಲೋಕಕ್ಕೆ ಆತನನ್ನು ಏರಿಸಿ ಅಲ್ಲಿ ಆತನು ತನ್ನ ಬಲಪಾಶದಲ್ಲಿ ಆತನು ಮಹಿಮಾ ಪದವಿಯನ್ನು ಒದಗಿಸಿದ. ಎಲ್ಲದರ ಮೇಲೆ ಈಗ ಒಡೆಯನು ಆತನೇ. ನ್ಯಾಯವನ್ನು ಒದಗಿಸುವ ದೇವರಿದ್ದಾನೆ. ಈ ಯೇಸುವಿನ ಮುಖಾಂತರ ನಾವು ದೇವರ ಬಳಿಗೆ ಹೋಗುವಾಗ ಆತನು ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸ್ತಾನೆ ಎಂಬುದಾಗಿ, ಇದಕ್ಕಾಗಿ ಬೇಡುವುದಕ್ಕಾಗಿ ಆತನು ಯಾವಾಗಲೂ ಬದುಕಿದ್ದಾನೆ ಎಂಬುದಾಗಿ ಇಬ್ರಿಯ 7:25 ಹೇಳ್ತದೆ. ಯೇಸುಕ್ರಿಸ್ತನ ಮುಖಾಂತರ ನ್ಯಾಯವಾಗಿ ನಮಗೆ ತೀರ್ಪು ಮಾಡುವ ಆತನಿಗೆ ನ್ಯಾಯವಾಗಿ ತೀರ್ಪು ಮಾಡುವ ದೇವರ ಬಳಿಗೆ ನಾವು ಹೋಗೋಣ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ತಂದೆಯೇ, ಏಸಪ್ಪ, ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಬಂದಾಗ
ನೀನು ಹೇಗೆ ನಿನ್ನ ಮೇಲೆ ಬಂದ ಎಲ್ಲ ತಾಪತ್ರಯಗಳು, ದೂಷಣೆಗಳು, ಅವಮಾನಗಳು, ನಿಂದನೆಗಳು, ತಿರಸ್ಕಾರಗಳು, ಸುಳ್ಳು ಆರೋಪಗಳು ಎಲ್ಲವನ್ನ ನೀನು ಸಹಿಸಿದೆಯಲ್ಲಪ್ಪ. ಮೌನವಾಗಿದ್ದುಕೊಂಡು, ಯಾರನ್ನ ಬೈಯದೆ, ಯಾರನ್ನ ಬೆದರಿಸದೆ, ನಿನ್ನ ಬಾಯಲ್ಲಿ ಯಾವ ಪಾಪ ಮಾಡದೆ, ನಿನ್ನಲ್ಲಿ ಯಾವ ಪಾಪವು ಸಿಕ್ಕದ ಹಾಗೆ ನಿನ್ನ ಪರಿಶುದ್ಧತೆಯನ್ನು ಕಾದುಕೊಂಡು ನ್ಯಾಯವಾಗಿ ತೀರ್ಪು ನೀಡುವ ದೇವರಿಗೆ ನಿನ್ನ ಕಾರ್ಯವನ್ನು ಒಪ್ಪಿಸಿದೆಯಲ್ಲ. ದೇವರೇ, ಹೀಗೆ ನಾವು ನಡ್ಕೊಳ್ಳುವುದಕ್ಕೆ ನಮಗೂ ಕಲಿಸು ಸ್ವಾಮಿ. ದೇವರೇ, ಶಿಲುಬೆಯ ಆ ಹೋರಾಟದಲ್ಲಿ ನೀನು ಪ್ರಾರ್ಥಿಸಿದೆಯಲ್ಲ, ಅಂಥ ಸಂಕಟದಲ್ಲಿ ಪ್ರಾರ್ಥಿಸಿದೆಯಲ್ಲ, ಅಂಥ ಆತ್ಮವೇದನೆಯಲ್ಲಿ ಪ್ರಾರ್ಥಿಸಿದೆಯಲ್ಲ, ಅಂಥ ಮಾನಸಿಕ ಮನೋವ್ಯಥೆಯಲ್ಲಿ ನೀನು ಪ್ರಾರ್ಥಿಸಿದೆಯಲ್ಲ, ದೈಹಿಕ ಪರಿಶ್ರಮಗಳಲ್ಲಿ ಪ್ರಾರ್ಥಿಸಿದೆಯಲ್ಲ. ಕರ್ತನೆ, ಕ್ರಿಸ್ತನ ಸಭೆ ಈ ದಿನಗಳಲ್ಲಿ ಕರ್ತನೆ ಮೌನವಾಗಿದ್ದು ಎಲ್ಲವನ್ನ ಸಹಿಸ್ತಾ ಕರ್ತನೆ ನ್ಯಾಯವಾಗಿ ತೀರ್ಪು ಕೊಡುವ ದೇವರಾದ ನಿನಗೆಲ್ಲವನ್ನು ಒಪ್ಪಿಸುವಂತೆ ಪ್ರಾರ್ಥಿಸಲು ನಮ್ಮನ್ನು ಬಲಪಡಿಸ್ರಿ. ಕರ್ತನೆ, ನಾನಾ ವಿಧವಾದ ದೌರ್ಜನ್ಯಕ್ಕೊಳಗಾದ ನಿನ್ನ ಪ್ರಿಯರು ಸ್ವಾಮಿ ಎಲ್ಲವನ್ನ ನಿನಗೆ ಒಪ್ಪಿಸಿ ಮೌನವಾಗಿದ್ದು ಪ್ರಾರ್ಥಿಸಲು ಕೃಪೆ ಕೊಡ್ರಿ. ಜಯವನ್ನು ಅನುಗ್ರಹಿಸ್ರಿ. ಎಲ್ಲದರ ಮೇಲೆ ಒಡೆಯನಾದ ಯೇಸುವೆ, ನಿನ್ನ ಮಕ್ಕಳಿಗೆ ಜಯವನ್ನು ಅನುಗ್ರಹಿಸು, ಆಶೀರ್ವದಿಸು. ಪ್ರಾರ್ಥನಾಭಿಷೇಕದಿಂದ ನಿನ್ನ ಜನರನ್ನು ತುಂಬಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.